ನಾನು ದಾಕ್ಷಾಯಿಣಿ ಎಂ ಬೆನ್ಕನ್ನೂರ್ ಅಂತ ಧೂಳಿಕೊಪ್ಪ ಗ್ರಾಮದವಳು. ಬೈಪ್ ಹಾಗೂ ಡಿಜಿಟಲ್ ಗ್ರೀನ್ದಲ್ಲಿ ಫೀಡ್ ಗೈಡಾಗಿ ಕೆಲಸ ಮಾಡ್ತೀನಿ. ನಮ್ಮೂರವರೇ ಆದಂಥ ಸಹದೇವಪ್ಪ ದಂಡಿನವ್ರ ಹೊಲದಲ್ಲಿ ಗಲಾಟೆ ಹೂವಿನ ಬೇಸಾಯ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವ್ರ ಕಡೆ ಸಂಪೂರ್ಣ ಮಾಹಿತಿ ಕೇಳ್ಕೊಳ್ಳಿಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ನೀವು ನಿಮ್ಮ ಪೂರ್ತಿ ಪರಿಚಯ ಮಾಡಿಕೊಡ್ತೀವಿ. ಸಹದೇವಪ್ಪ ಈಶ್ವರಪ್ಪ ದಂಡೇನ್, ಸಾಕಿನ ಧೂಳಿಕೊಪ್ಪ, ತಾಲೂಕು ಕಲಘಟಗಿರಿ, ಜಿಲ್ಲಾ ಧಾರವಾಡ. 16 ಎಕರೆ ಜಮೀನು ಐತ್ರಿ. ನಮ್ಮ ಹೊಲದಲ್ಲಿ ಗೊಂಜಾಳ, ಭತ್ತ, ಸೋಯಾಬೀನು, ಗಲಾಟೆ ಹೂವು, ಚಿಂತಾಮಣಿ ಹೂವು ಇವನ್ನೆಲ್ಲ ಮಾಡ್ತೀವಿ. ಹಿಂಡು ಆಕಳ 1, 2 ಕರುಗಳು, 5 ಎತ್ತುಗಳು, ಒಟ್ಟು 8 ಜನ ರೀ. ನಮ್ಮ ಮನೆಯೊಳಗೆ 2 ಗಂಡ ಹೆಂಡತಿ, 2 ಮಕ್ಕಳು, 4 ಜನ ಅದೇವ್ರಿ ನಾವು. ಗಲಾಟೆ ಹೂವು ಮೊದಲು ಬೇಸಾಯ ಮಾಡ್ತೇವೆ ರೀ. ಆಮೇಲೆ ಅದನ್ನು ಸಸಿ ತೊಗೊಂಬಂದು ಊರ್ತೀವಿ. ಅದಕ್ಕೆ ಮಾರ್ಕೆಟ್ನಿಂದ ತೊಗೊಂಬಂದು 1 ಚೀಲ ಗೊಬ್ಬರ ಹಾಕ್ತೀವಿ. ಆ ಗೊಬ್ಬರ ಹಾಕಿಂದ ಅದನ್ನು ಸರಿಯಾಗಿ 15 ದಿವ್ಸಕ್ಕೆ ಕೈಯಾಡಿಸ್ತೀವಿ. ವಾರದಾಗ 3 ಸರಿಗೆ ನೀರು ಬಿಡ್ತೀವಿ ರೀ ಅದಕ್ಕೆ. ಆಮೇಲೆ 15 ದಿವ್ಸಕ್ಕೊಮ್ಮೆ ಗಳೆ ಹೊಡಿತೀವಿ ರೀ. ಅಗಿ ಹಚ್ಚೋದ್ರಿಂದ ಹೂ ಕೀಳು ಮಟನೂ ಎಲ್ಲ ಮಾಹಿತಿ ಕೊಡ್ತೀನಿ ರೀ ನಿಮಗೆ. ಇವ ನೋಡಿರಿ ನಮ್ಮ ಹೊಲ ಬೇಸಿಗೆಲ್ಲ ಗಲಾಟೆ ಹೂವು. ನಾವು ಮೊದಲು ಫಸ್ಟಿಗೆ ಹಳ್ಳಿಗೆರೆಯಾಗ ಅಗಿ ತೊಗೊಂಬಂದ್ರಿ. ಆಮೇಲೆ ಇಲ್ಲಿ ಹೊಲ ಹಸ ಮಾಡಿ ಇಟ್ಟಿದ್ದು ರೀ. 4 ಫೂಟ್ಗೆ ಒಂದು ಸಾಲು ಬಿಟ್ಟು ರೀ. ಆ ಸಾಲು ಬಿಟ್ಟ ನಂತರ ಒಂದು ಸಾಲು ಹಿಡಿದು ನೀರು ಬಿಟ್ಕೋ ಅಂತ ಅಗಿ ಊರಿದ್ರಿ. ಆಮೇಲೆ ಅದಕ್ಕೆ ಗೊಬ್ಬರ ಕೊಟ್ಟೇವೆ ರೀ, ಸರ್ಕಾರಿ ಗೊಬ್ಬರ. ಗೊಬ್ಬರ ಹಾಕಿದ ನಂತರ ಸಾಹೇಬ್ರ ನಾವು ಅದನ್ನು ಗಳೆ ಹೊಡಿತೀವಿ ರೀ. ಗಳೆ ಹೊಡೆದು ಆಮೇಲೆ ಆಳು ಹಚ್ಚಿ ಅದನ್ನು ಕೈಯಾಡಿಸ್ತೇವೆ ರೀ. ಕೈಯಾಡಿಸಿದ ನಂತರ ಮತ್ತು 3 ದಿವ್ಸಕ್ಕೆ ನೀರು ಬಿಡ್ತೇವೆ ರೀ. ಆ ನೀರು ಬಿಟ್ಟ ನಂತರ ಮತ್ತು ನಡುವೆ 15 ದಿವ್ಸ ಏನು ಕೆಲಸ ಮಾಡೋದಿಲ್ಲ ರೀ ನಾವು. ಆಮೇಲೆ ಮತ್ತು ಅದಕ್ಕೆ ಆಳು ಹಚ್ಚಿ ಮತ್ತು ಕೈಯಾಡಿಸ್ತೇವೆ ರೀ. ಆಮೇಲೆ ಅದು 1 ತಿಂಗಳ ಮೇಲೆ ನಮಗೆ ಒಂದೊಂದು ಹೂವು ಆಗಿ ಶುರು ಆಕತ್ತೆ ರೀ. ಆ ಒಂದೊಂದು ಹೂವು ಶುರು ಆತಂತಂದ್ರೆ ನಾವು ವಾರದಾಗ 2 ಸಲ ಮಾರ್ಕೆಟಿಗೆ ಕಳಿಸ್ತೇವೆ ರೀ. 2 ಸಲ ಮಾರ್ಕೆಟ್ ಕಳಿಸ್ದಾಗ ಒಮ್ಮೆ ರೇಟ್ ಚಲೋನೂ ಸಿಗ್ತದೆ ರೀ, ಒಮ್ಮೆ ರೇಟೂ ಆಗೋದಿಲ್ಲ ರೀ. ಹಂಗೆ ಒಗದು ಬಂದುಬಿಡ್ತೇವೆ ನಾವು. ಈಗ ನೋಡಾಕತ್ತೀರಲ್ಲ ನೀವು, ಇದರಾಗ 1 ಎಕರೆ ಅಗಿ ಬೇಯಿಸೇವ್ರಿ ನಾವು. ಈ ನೋಡು ಅಗಿಯಲ್ಲ ನಾವು ಹಳ್ಳಿಗೇರಿಂದ ಅಗಿ ಕೊಂಡು ತಂದೇವ್ರಿ. ಆ ಅಗಿ ತಂದ್ರಿ 4 ಫೂಟ್ ಸಾಲು ಬಿಡ್ತೇವೆ ನಾವು, 4 ಫೂಟ್ಗೊಂದು. ಆಮೇಲೆ ಅಗಿಂದ ಅಗಿಗೆ 3 ಫೂಟ್ಗೊಂದು ಹಚ್ತೇವೆ ರೀ. ಅಗಿ ಹಚ್ಚುವಾಗ ರೀ ನಾವು ನೀರು ಬಿಟ್ಕೊಂಡು ಒಂದು ಅಗಿಲಿಂದ ಒಂದು ಅಗಿ 3 ಫೂಟ್ ಅಂತರದಿಂದ ಅಗಿ ಹಚ್ತೇವೆ ರೀ. ಈಗ ಅಗಿಂದ ಅಗಿಗೆ 1 ಫೂಟ್ನಿಂದ 2 ಫೂಟ್ ಇಟ್ಟರೆ ಅದು ಫಲ ನಮಗೆ ಜಾಸ್ತಿ ಸಿಗೋದಿಲ್ಲ. ಆ ಉದ್ದೇಶಕ್ಕಾಗಿ ನಾವು ಒಂದು ಅಗಿಂದ ಒಂದು ಅಗಿ 3 ಫೂಟ್ ಇಡೋದ್ರಿಂದ ಅದು ಗಿಡ ಫಲವತ್ತಾಗಿ ಬಂದು ನಮಗೆ ಫಲ ಜಾಸ್ತಿ ಸಿಗ್ತೈತಿ. ಅಗಿ ಹಚ್ಚಿದ 8 ದಿವ್ಸಕ್ಕೆ ನಾವು DAP ಗೊಬ್ಬರ ಕೊಡ್ತೇವೆ ರೀ. ಅಗಿ ಹಚ್ಚಿದ 15 ದಿವ್ಸಕ್ಕೆ ಗಳೆ ಹೊಡಿತೇವೆ ರೀ. 15 ದಿವ್ಸದ ನಂತರ ಸಣ್ಣಾಗಿ ಕಸ ಬಂದಿರ್ತದೆ ರೀ, ಆ ಕಸ ತೆಗಿಸ್ತೇವೆ. ಈ ಅಗಿಗೆ ರೀ ಎಣ್ಣೆ ಹೊಡಿ ಅವಶ್ಯಕತೆ ಇಲ್ಲ ರೀ. ಅಕಸ್ಮಾತ್ ಯಾವಾಗಾರ ಒಂದು ಟೈಮ್ ಇದಕ್ಕೆ ಕರ್ಜಿಗೆ ಹೊಳ ಕುಂದಿರ್ತದೆ ಕರಿಯೋದು, ಆವಾಗ ಯಾವುದೋ ಒಂದು ಹೆಂಡು ಸ್ವಲ್ಪ ಆಗಲಿ ಮಣ್ಣು ಕೊಟ್ಟೋ ಬಸರ ಆಗಲಿ ಒಮ್ಮೆ ಸಿಂಪಡಿಸ್ತೇವೆ ರೀ. ಕರ್ಜಿ ಒಂದು ಬಿಟ್ರಿ ಇದಕ್ಕಿದ್ರೆ ಯಾರೇ ಬೇರೆ ರೋಗ ರುಜಿಗಳು ಯಾವುವು ಬರೋದಿಲ್ಲ ರೀ. ಅಗಿ ಹಚ್ಚಿದ 60 ದಿವ್ಸಕ್ಕೆ ಒಂದೊಂದು ಹೂ ಶುರು ಆಕತ್ತೆ ರೀ. ನೀರಾವರಿ ಇದ್ದವ್ರು ಸರ ಇದನ್ನು 12 ತಿಂಗಳದಾಗೂ ಬೇಕಾದಾಗೂ ಹಚ್ಬೋದು. ಒಣಬೇಸಾಯ ಮಾಡವ್ರಿ ಅವರು ಯಾವಾಗಲೂ ಜೂನ್ ತಿಂಗಳದಾಗ ಹಚ್ಬೇಕು ನೋಡ್ರಿ. ಇದನ್ನು ಒಣಬೇಸಾಯದವರು ಜೂನ್ದಾಗ ಹಚ್ಬೇಕು ಯಾಕ್ರಿ ಅಂತಂದ್ರೆ ಅವ್ರಿಗೆ 6 ತಿಂಗಳ ನವಂಬರ್ ಮಟನೂ ಮಳೆ ಇರ್ತೈತಿ. ಆ ಉದ್ದೇಶಕ್ಕೆ ಅವ್ರು ಜೂನ್ದಾಗ ಹಚ್ಬೇಕು ರೀ ಒಣಬೇಸಾಯ ಇದ್ದವರು. 60ನೇ ದಿವ್ಸಕ್ಕೆ ಹೂವು ಕಟಾವು ಬರ್ತದೆ ರೀ. 60ನೇ ದಿವಸದಿಂದ ನಾವು ಹೂವು ಕಟಾವು ಮಾಡ್ಕೊತ ಮಾರ್ಕೆಟಿಗೆ ಕಳಿಸ್ಕೊತಾ ಇರ್ತೇವೆ. ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ರೀ ಈ ಹೂವು ವಾರದಲ್ಲಿ 2 ದಿವಸ ನಾವು ಮಾರ್ಕೆಟಿಗೆ ಕಳಿಸ್ತೇವೆ. ಇದು ಬೆಳಿಗ್ಗೆ 4 ಗಂಟೆಗೆ ಹರಿದು
9 ಗಂಟೆ ಒಳಗೆ ಮಾರ್ಕೆಟಿಗೆ ಹೋಗ್ಬೇಕು ರೀ. ಇಲ್ಲಿಕರ ಮೊದಲ ಒಂದಿನ ಹರಿದ್ರೆ ಈ ಹೂವೆಲ್ಲ ಕೆಟ್ಟು ಹೋಗಿಬಿಡ್ತದೆ ರೀ. ಈಗ ಒಟ್ಟೇನು ಹಚ್ಚವ್ರಲ್ಲಿ 1 ಎಕರೆ ಗಲಾಟೆ ಹೂ ರೀ 2500 ರೂಪಾಯಿ ಖರ್ಚು ಬಂದೈತೆ ರೀ ಇದಕ್ಕೆ. ನೋಡಿರಿ, ಇದಕ್ಕೆ ಹಚ್ಚಾಕ ಮಾರ್ಕೆಟ್ನಿಂದ ಗೊಬ್ಬರ ತೊಗೊಂಬಂದಿದ್ದು ಒಂದು 1500 ರೂಪಾಯಿ ಖರ್ಚು ಐತೆ ರೀ. ಕಸ ತೆಗ್ಸಿದ್ದು ಆಳಿಂದ ಒಂದು 1000 ರೂಪಾಯಿ ಖರ್ಚು, ಒಟ್ಟು 2500 ರೂಪಾಯಿ ಖರ್ಚು ಬಂದೈತೆ ರೀ. ಒಂದು ಹಚ್ಚದಿಂದ ರೀ ಇದು ಒಂದು 100 ದಿವ್ಸದ ಮಟ್ಟ ಬರ್ತದೆ ರೀ. ಆಮೇಲೆ ಈ ಗಿಡ ಕಿತ್ತು ಹೋಗೋದು ಮತ್ತು ಬೇರೆ ಪೀಕ್ ಮಾಡ್ತೇವೆ ರೀ. ನಾವು ವಾರದಾಗ 2 ಸಲ ಹರಿತೀವಿ ರೀ. ಒಮ್ಮೆ ಹರಿದಾಗ 60ರಿಂದ 70 kg ಹೂ ಸಿಗ್ತದೆ. ಅಮಾವಾಸ್ಯೆ ದಿವಸ ರೀ ಈ ಹೂವಿನ ರೇಟ್ 60ರಿಂದ 70 ರೂಪಾಯಿ ಮಾರ್ತದೆ ರೀ. ಆಮೇಲೆ ನಡುವೆ 5ರಿಂದ 15 ರೂಪಾಯಿ ಮಟ್ಟ ಮಾಮೂಲಿ ಮಾರ್ತದೆ ರೀ. ಅಮಾವಾಸ್ಯೆಗೊಮ್ಮೆ ಮಾತ್ರ 60ರಿಂದ 70 ರೂಪಾಯಿ ಮಾರ್ತದೆ. ಇದರದ್ದು ಒಟ್ಟು ಆದಾಯ ರೀ ಒಂದು 100 ದಿವಸ ನಾವು ಹರಿದು ಮಾರೋದ್ರಿಂದ ನಮಗೆ 40,000 ರೂಪಾಯಿ ಆದಾಯ ಆಕತ್ತೆ ರೀ. ಇದು ನಮಗೆ ಎಲ್ಲ ಖರ್ಚು ತೆಗೆದ್ರಿ ಒಂದು 100 ದಿವಸದೊಳಗೆ 40ರಿಂದ 45,000 ರೂಪಾಯಿ ನೀವು ಲಾಭ ಉಳಿತೈತೆ ರೀ ನಮಗೆ. ಈ ಹೂ ನಾವು ಹುಬ್ಬಳ್ಳಿ ಮಾರ್ಕೆಟ್ಗೆ ಹೋಗಿ ಕೊಡ್ತೇವೆ ರೀ. ಈ 100 ದಿನ ಆದ ನಿಂತ ರೀ ಈ ಗಿಡ ತೆಗೆದು ನಾವು ಮತ್ತು ಬೇರೆ ಅದನ್ನಾದರೂ ಮಾಡ್ಕೋಬೋದು ರೀ. ಮತ್ತು ಬೇರೆ ನಾವು ಬೇಸಾಯ ಬೇರೆ ನಮಗೆ ಗೊಂಜಾಳ ಅಥವಾ ಭತ್ತ ಬೇಕಾದರೂ ನಟಿ ಮಾಡ್ಕೊಳಕ್ಕೆ ಅನುಕೂಲ ಐತೆ ರೀ. ಗಲಾಟೆ ಹೂವಿನ ಬಗ್ಗೆ ಇಲ್ಲಿವರೆಗೆ ಮಾಹಿತಿ ಹೇಳಿದ್ರಲ್ಲ, ಇನ್ನು ನೋಡಿದ್ರೆ ರೈತರಿಗೆ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಳೆಗಾಲದಾಗ ಎಲ್ಲ ರೈತರಿಗೂ ನಾವು 1 ಎಕರೆನಾರ ಹಚ್ಕೋರಿ ಅಂತೇಳಿ ಎಲ್ಲರಿಗೂ ನಾವು ತಿಳುವಳಿಕೆ ಕೊಡ್ತೀವಿ. ಇದರಿಂದ ಖರ್ಚು ಕಡಿಮೆ ಆಗಿ ನಮ್ಮ ರೈತರಿಗೆ ಒಂದು ವಾರದಾಗ 2 ಸಲಿಗೆ ಹಣ ಬರೋದರಿಂದ ನಾವು ಹೊರಗೆ ಸಾಲ ತೆಗೆದಂಗೆ ನಮ್ಮ ಜೀವನ ಸಾಗ್ತೈತಿ. ಈ ಗಲಾಟೆ ಹೂವಿನಿಂದ 100 ದಿವಸ 3 ತಿಂಗಳ ಒಳಗಾಗಿ ಅಂದರೆ 100 ದಿವಸದಲ್ಲಿ 40ರಿಂದ 45,000 ರೂಪಾಯಿ ಲಾಭ ಅವ್ರು ತಕ್ಕೊಂಡಿದ್ದಾರೆ ಅಂತ ಹೇಳಿದರು. ಇದೇ ಥರನ ಎಲ್ಲ ರೈತರು ನೀರಾವರಿ ಇಲ್ದವರು ಮಾಡ್ಕೋಬೇಕಪ್ಪ ಅಂದ್ರೆ ಜೂನ್ ತಿಂಗಳಲ್ಲಿ ಇವ್ನ ಅಗಿ ಮಾಡ್ಕೊಂಡ್ರೆ 1 ಎಕರೆ ಆಗದೆ ಹೋದ್ರು ಅರ್ಧ ಎಕರೆಯಲ್ಲಿ ಇವ್ರು ಮಾಡ್ಕೊಂಡ್ರೆ ಅವ್ರಿಗೆ ಲಾಭ ಅವರಿಗೆ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ. ಇಲ್ಲಿವರೆಗೆ ನಮಗೆ ಪುಷ್ಪ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ರಿ. ನಿಮಗೆ ಬೈಫ್ ಹಾಗೂ ಡಿಜಿಟಲ್ ಗ್ರೀನ್ದಿಂದ ತುಂಬ ಧನ್ಯವಾದಗಳು. ನಮಸ್ಕಾರ.